Hello students, good morning. I am Anupama. I am teaching the 7th standard social science subject. Today we discussed about the Vijayanagara Empire subpart 2. Okay, let us go to the lesson. In the previous class we have discussed about the lesson Vijayanagara Empire. Today we are discussed about the lesson Sangama Dynasty. Before going to the teaching, we are recall the previous class points. Okay. See, Vijayanagara, it was founded in the year 1336 CE. Harihara and Bukkaraya, they were the founders of Vijayanagara Empire. Hampi, it was the capital city of Vijayanagara Empire. Boar or Varaha, it was the national emblem of Vijayanagara Empire. This Vijayanagara Empire, it was ruled by 4 dynasties. They are Sangama dynasty, Salva dynasty, Tuluva dynasty and Aravidu dynasty. These 4 dynasties, they are ruled the Vijayanagara Empire. Today, we discuss about the first dynasty, Sangama dynasty. Okay, see, in the Sangama dynasty, the first king was Harihara. See, let us learn about the Harihara. Harihara, he was started his ruling from the year 1336 to 1357. He was the first king of Vijayanagara Empire. Okay, he took control over the region of Tungabhadra river. ತುಂಗಾಭದ್ರಾ ನದಿಯ ಪ್ರದೇಶ ಏನಿದೆಯಲ್ಲ ಅದನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು ಯಾರು? ಹರಿಹರ. ಓಕೆ, ಲೈಕ್ ದಟ್ ಎವ್ರಿ ಕಿಂಗ್ಸ್ ಹಿ ಈಸ್ ಆಲ್ಸೋ ಎಕ್ಸ್ಪ್ಯಾಂಡ್ ಹಿಸ್ ಕಿಂಗ್ಡಮ್. ಇವರು ಸಹ ಏನು ಮಾಡ್ತಾರೆ? ಇವರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾರೆ. ಹಿ ಎಕ್ಸ್ಪ್ಯಾಂಡೆಡ್ ಹಿಸ್ ಕಿಂಗ್ಡಮ್ ಫ್ರಮ್ ವೆಸ್ಟ್ ಟು ಈಸ್ಟ್ ಆ್ಯಂಡ್ ಆಲ್ಸೋ ನಾರ್ತ್ ಟು ಸೌತ್. ಓಕೆ, ನೋಡಿ, ಇವರು ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡ್ತಾರೆ ವೆಸ್ಟಿಂದ ಈಸ್ಟ್ ತನಕ, ನಾರ್ತಿಂದ ಸೌತ್ ತನಕ. ಹಾಗಾದರೆ ಎಲ್ಲಿಂದ ಎಲ್ಲಿಯವರೆಗೆ ಪ್ಲೇಸಸ್ಗಳನ್ನ ನಾವು ನೋಡ್ತಾ ಹೋಗೋಣ. ದಿಸ್ ಹರಿಹರ ಹಿ ಎಕ್ಸ್ಪ್ಯಾಂಡೆಡ್ ಹಿಸ್ ಕಿಂಗ್ಡಮ್ ಫ್ರಮ್ ಕಾನ್ಕ್ಯಾನ್ ಕಾಸ್ಟಲ್ ಏರಿಯಾ, ಕರಾವಳಿ ತೀರ ಪ್ರದೇಶ ಕಾಸ್ಟಲ್ ಏರಿಯಾ ಅಂದರೆ ಕಾನ್ಕ್ಯಾನ್ ಕಾಸ್ಟಲ್ ಏರಿಯಾಯಿಂದ ಹಿಡಿದು, ಅದು ಯಾವುದಲ್ಲಿ? ವೆಸ್ಟ್ ಡೈರೆಕ್ಷನಲ್ಲಿ ಕಾನ್ಕ್ಯಾನ್ ಕಾಸ್ಟಲ್ ಏರಿಯಾದಿಂದ ಹಿಡಿದು ಈಸ್ಟಲ್ಲಿ ನೆಲ್ಲೂರು ಮತ್ತು ಕಡಪ ತನಕ ಏನು ಮಾಡ್ತಾರೆ? ಹಿ ಎಕ್ಸ್ಪ್ಯಾಂಡ್ ಹಿಸ್ ಕಿಂಗ್ಡಮ್ ನಾಟ್ ಓನ್ಲಿ ಇನ್ ದ ವೆಸ್ಟ್ ಆ್ಯಂಡ್ ಈಸ್ಟ್ ಆ್ಯಂಡ್ ಆಲ್ಸೋ ಹಿ ಈಸ್ ಎಕ್ಸ್ಪ್ಯಾಂಡೆಡ್ ಹಿಸ್ ಕಿಂಗ್ಡಮ್ ಫ್ರಮ್ ನಾರ್ತ್ ಟು ಸೌತ್. ನಾರ್ತಿಂದ ಸೌತ್ ತನಕನೂ ಸಹ ಏನು ಮಾಡ್ತಾರೆ? ಅವರ ಸಾಮ್ರಾಜ್ಯವನ್ನು ಅವರು ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಎಲ್ಲಿಂದ? ನಾರ್ತಲ್ಲಿ ಕೃಷ್ಣಾ ರಿವರಿಂದ ಹಿಡಿದು ಸೌತಲ್ಲಿ ಕಾವೇರಿ ರಿವರ್ ತನಕ ಏನು ಮಾಡ್ತಾರೆ? ಅವರ ಸಾಮ್ರಾಜ್ಯವನ್ನು ಅವರು ಎಕ್ಸ್ಪ್ಯಾಂಡ್ ಮಾಡ್ತಾರೆ. Okay, like this he laid the strong foundation for his empire. ಈ ರೀತಿಯಾಗಿ ವಿಜಯನಗರ ಎಂಪೈರ್ಗೆ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಬುನಾದಿಯನ್ನು, ತಳಹದಿಯನ್ನು ಏನು ಮಾಡ್ತಾರೆ? ಇವರು ಹಾಕ್ತಾರೆ. ಇವರು ಸ್ಟ್ರಾಂಗ್ ಆಗಿ ತಳಹದಿ ಹಾಕಿದ್ರಿಂದನೇ ವಿಜಯನಗರ ಅಷ್ಟು ದೊಡ್ಡದಾಗಿ ಅದು ಬೆಳೆದಿರ್ತಕ್ಕಂಥದ್ದು. ಓಕೆನಾ? ದಿಸ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ಹರಿಹರ. ಇದು ಹರಿಹರ ಅವರ ಕೊಡುಗೆಗಳ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ದಿಸ್ ಹರಿಹರ ಹಿ ವಾಸ್ ಡೈಡ್ ಇನ್ ದ ಇಯರ್ 1357. 1357 ಇವರು ಏನಾಗ್ತಾರೆ? ಮರಣವನ್ನು ಹೊಂದುತ್ತಾರೆ. ಹಿ ಹ್ಯಾಡ್ ನೋ ಸನ್. ಅವರಿಗೆ ಗಂಡು ಮಕ್ಕಳು ಇಲ್ಲದೆ ಇರೋ ಅಂಥ ಕಾರಣ, ಬಿಕಾಸ್ ಆಫ್ ದಟ್ ರೀಸನ್ ಹಿಸ್ ಬ್ರದರ್ ಬುಕ್ಕರಾಯ ಹಿ ವಾಸ್ ಕೇಮ್ ಟು ದ ಥ್ರೋನ್. ಅವರ ತಮ್ಮ ಏನಾಗ್ತಾರೆ? ಆಡಳಿತಕ್ಕೆ ಬರ್ತಾರೆ, ಸಿಂಹಾಸನವನ್ನು ಏರ್ತಾರೆ. ಸಿ ನೆಕ್ಸ್ಟ್ ಆಫ್ಟರ್ ದಟ್ ದ ಬುಕ್ಕರಾಯ ಹಿ ವಾಸ್ ರೂಲಿಂಗ್ ದ ವಿಜಯನಗರ ಎಂಪೈರ್. ಈ ರೀತಿಯಾಗಿ ವಿಜಯನಗರ ಎಂಪೈರನ್ನು ಏನು ಮಾಡ್ತಾರೆ? ಅವರು ರೂಲಿಂಗನ್ನು ಮಾಡೋದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಓಕೆ, see here the Bukkaraya he was started his ruling from the year 1357 to 1377. 1377 ತನಕ ಏನು ಮಾಡ್ತಾರೆ? ಇವರು ರೂಲಿಂಗನ್ನು ಮಾಡ್ತಾ ಹೋಗ್ತಾರೆ. ಡ್ಯೂರಿಂಗ್ ಹಿಸ್ ಪೀರಿಯಡ್, ಇವರ ಆಳ್ವಿಕೆಯ ಕಾಲದಲ್ಲಿ ಹಿಸ್ ಸನ್ ಕಂಪಣ್ಣ, ಬುಕ್ಕರಾಯನ ಮಗ ಕಂಪಣ್ಣ ಏನು ಮಾಡ್ತಾರೆ? ಹಿ ವಾಂಟೆಡ್ ಟು ವೈಡನ್ ದ ಎಂಪೈರ್.
ಇನ್ನೂ ವಿಸ್ತರಿಸ್ತಾ ಹೋಗಬೇಕು ತನ್ನ ಸಾಮ್ರಾಜ್ಯವನ್ನು ಅಂತ ಹೇಳಿಬಿಟ್ಟು ಹಿ ಡಿಫೀಟೆಡ್ ದ ಸುಲ್ತಾನ್ ಆಫ್ ಮದುರೈ. ಮದುರೈ ಸುಲ್ತಾನನನ್ನು ಏನು ಮಾಡ್ತಾನೆ, ಅವನು ಸೋಲಿಸ್ತಾನೆ. ಓಕೆ, ಇನ್ ದ ಪೀರಿಯಡ್ ಆಫ್ ಬುಕ್ಕರಾಯ ಹಿಸ್ ಸನ್ ಕಂಪಣ್ಣ ಹಿ ಡಿಫೀಟೆಡ್ ದ ಸುಲ್ತಾನ್ ಆಫ್ ಮದುರೈ. ಲೈಕ್ ದೀಸ್ ಹಿ ಎಕ್ಸ್ಪ್ಯಾಂಡೆಡ್ ಹಿಸ್ ಕಿಂಗ್ಡಮ್. ಓಕೆ, ಈ ರೀತಿಯಾಗಿ ಏನು ಮಾಡ್ತಾರೆ, ಅವರು ವಿಸ್ತರಣೆಯನ್ನು ಮಾಡ್ತಾ ಹೋಗ್ತಾರೆ. ಸಿ ದಿಸ್ achievement was explained in a book. This achievement was explained in a book. ಒಂದು ಪುಸ್ತಕದಲ್ಲಿ ಈ ಅಚೀವ್ಮೆಂಟನ್ನು ಏನು ಮಾಡಿದರೆ ಬರೆಯಲಾಗಿದೆ. ಆ ಪುಸ್ತಕ ಯಾವುದು ಅಂತ ಹೇಳಿದ್ರೆ ಮಧುರ ವಿಜಯಂ. See, this book was written by ಕಂಪಣ್ಣ's queen ಗಂಗಾದೇವಿ. ನೋಡಿ, ಕಂಪಣ್ಣನ ರಾಣಿ ಗಂಗಾದೇವಿ ಏನು ಮಾಡ್ತಾರೆ, ಮಧುರ ವಿಜಯಂ ಅನ್ನುವಂಥ ಒಂದು ಪುಸ್ತಕವನ್ನು ಅವರು ಬರೀತಾರೆ. ಯಾವುದ್ರ ಬಗ್ಗೆ? The achievement which was defeated the Sultan of Madurai. ಮಧುರೈ ಸುಲ್ತಾನನನ್ನು ಸೋಲಿಸಿರ್ತಕ್ಕಂತಹ ಈ ಅಚೀವ್ಮೆಂಟನ್ನು ಗಂಗಾದೇವಿ ಏನು ಮಾಡ್ತಾರೆ, ಮಧುರ ವಿಜಯಂ ಅನ್ನುವಂಥ ಪುಸ್ತಕದಲ್ಲಿ ಬರೀತಾರೆ. ದಿಸ್ ಇಸ್ ದ ಅಚೀವ್ಮೆಂಟ್ ಆಫ್ ಕಂಪಣ್ಣ. ಓಕೆ, ನೆಕ್ಸ್ಟ್ ವಿ ಆರ್ ಗೋ ಟು ದ ಬುಕ್ಕರಾಯ. ಹಾಗಾದರೆ ಬುಕ್ಕರಾಯ ಅವರ ಪೀರಿಯಡಲ್ಲಿ ಏನು ಮಾಡಿದರು? ಹಿ ಕ್ಯಾಪ್ಚರ್ಡ್ ದ ಪೆನುಕೊಂಡ. ಕ್ಯಾಪ್ಚರ್ ಅಂದರೆ ವಶಪಡಿಸ್ಕೊಳ್ಳೋದು. ಈ ಕ್ಯಾಪ್ಚರ್ಡ್ ದ ಪೆನುಕೊಂಡ ಬೈ ಡಿಫೀಟಿಂಗ್ ದ ರೆಡ್ಡಿ ಆಫ್ ಕೊಂಡವೀಡು. ರೆಡ್ಡಿ ಆಫ್ ಕೊಂಡವೀಡುವಿನ ರೆಡ್ಡಿಗಳಿದಾರಲ್ಲ, ಅವರಿಂದ ಏನು ಮಾಡ್ತಾನೆ, ಪೆನುಕೊಂಡವನ್ನು ಪಡ್ಕೊಳ್ತಾರೆ. ಆ್ಯಂಡ್ ಆಲ್ಸೋ ಹಿ ಇನ್ಕ್ಲೂಡ್ ದ ಪೆನುಕೊಂಡ ಇನ್ ದರ್ ಕಿಂಗ್ಡಮ್. ಅವರ ಸಾಮ್ರಾಜ್ಯಕ್ಕೆ ಪೆನುಕೊಂಡವನ್ನು ಏನು ಮಾಡ್ತಾರೆ, ಆ್ಯಡ್ ಮಾಡ್ಕೊಳ್ತಾರೆ, ಸೇರಿಸ್ಕೊಳ್ತಾರೆ. ಓಕೆನಾ? ಆ್ಯಂಡ್ ಆಲ್ಸೋ ದ ಅನದರ್ ಅಚೀವ್ಮೆಂಟ್ ಆಫ್ ಬುಕ್ಕರಾಯ ಈಸ್ ಇಟ್ ವಾಸ್ ರಿಟನ್ ಇನ್ ಶ್ರವಣಬೆಳಗೊಳ ಇನ್ಸ್ಕ್ರಿಪ್ಷನ್. ಇಲ್ಲಿ ಬುಕ್ಕರಾಯನ ಇನ್ನೊಂದು ಸಾಧನೆ ಇದೆ, ಅದನ್ನು ಶ್ರವಣಬೆಳಗೊಳ ಇನ್ಸ್ಕ್ರಿಪ್ಷನಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸಿ ಇನ್ ದಿಸ್ ಇನ್ಸ್ಕ್ರಿಪ್ಷನ್ ಇಟ್ ವಾಸ್ ಎಕ್ಸ್ಪ್ಲೈನ್ಡ್ ದ ಪೆಸಿಫೈಡ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಜೈನ್ಸ್ ಆ್ಯಂಡ್ ವೈಷ್ಣವಾಸ್ ಆ್ಯಂಡ್ ಮೇಂಟೈನ್ ದ ರಿಲಿಜಿಯಸ್ ಹಾರ್ಮನಿ ಆ್ಯಂಡ್ ಈಕ್ವಾಲಿಟಿ. 1368 ಇರ್ತಕ್ಕಂಥ ಈ ಶ್ರವಣಬೆಳಗೊಳ ಇನ್ಸ್ಕ್ರಿಪ್ಷನ್ ಏನು ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ಹೇಳಿದ್ರೆ, ದ ಬುಕ್ಕರಾಯ ಹಿ ವಾಸ್ ಸಾಲ್ವ್ಡ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಜೈನ್ಸ್ ಆ್ಯಂಡ್ ವೈಷ್ಣವಾಸ್. ಸೊ ನಿಮಗೆ ಗೊತ್ತಿದೆ, ಬಿಟ್ವೀನ್ ಮೀನ್ಸ್ ಮಧ್ಯ. ಯಾರ ಮಧ್ಯ? ಜೈನ್ಸ್ ಆ್ಯಂಡ್ ವೈಷ್ಣವಾಸ್. ಕಾನ್ಫ್ಲಿಕ್ಟ್ ಅಂದರೆ ಒಳ ಜಗಳ, ವೈಮನಸ್ಸು. ಪೆಸಿಫೈಡ್ ಅಂದರೆ ಸಾಲ್ವ್ ಅಂತ ಹೇಳಿ. ಹಿಯರ್ ದ ಬುಕ್ಕರಾಯ ಹಿ ಸಾಲ್ವ್ಡ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಜೈನ್ಸ್ ಆ್ಯಂಡ್ ವೈಷ್ಣವಾಸ್. ಜೈನರು ಮತ್ತು ವೈಷ್ಣವರ ನಡುವೆ ಇರ್ತಕ್ಕಂತಹ ವೈಮನಸ್ಸನ್ನು, ಒಳಜಗಳಗಳನ್ನು ಏನು ಮಾಡ್ತಾರೆ, ಅವರು ಸಾಲ್ವ್ ಮಾಡ್ತಾರೆ, ಬಗೆಹರಿಸ್ತಾರೆ. ಓಕೆನಾ? ಆ್ಯಂಡ್ ಲೈಕ್ ದೀಸ್ ಹಿ ಮೇಂಟೈನ್ ದ ರಿಲಿಜಿಯಸ್ ಹಾರ್ಮನಿ ಆ್ಯಂಡ್ ಈಕ್ವಾಲಿಟಿ. ಈ ರೀತಿಯಾಗಿ ಸರ್ವಧರ್ಮವನ್ನು ಸಹ ಸಮಾನವಾಗಿ ಕಾಣ್ತಾನೆ, ಮತ್ತು ಈಕ್ವಾಲಿಟಿ, ಸಮಾನತೆಯನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇದರಿಂದ ನಮ್ಗೆ ಏನು ತಿಳಿಯುತ್ತೆ ಅಂತ ಹೇಳಿದ್ರೆ, ದ ಬುಕ್ಕರಾಯ ಗೇವ್ ದ ಈಕ್ವಲ್ ರೆಸ್ಪೆಕ್ಟ್ ಟು ಆಲ್ ದ ರಿಲಿಜಿಯಸ್. ಎಲ್ಲ ಧರ್ಮದವ್ರಿಗೂ ಏನು ಮಾಡ್ತಿದ್ರು, ಸಮಾನವಾಗಿರ್ತಕ್ಕಂಥ ಗೌರವವನ್ನು ಅವರು, ರೆಸ್ಪೆಕ್ಟನ್ನು ಅವರು ಕೊಡ್ತಾಯಿದ್ರು, ಈಕ್ವಲ್ ಆಗಿ ಕಾಣ್ತಾ ಇದ್ರು ಅನ್ನೋದನ್ನು ನಾವಿಲ್ಲಿ ತಿಳಿಬಹುದು. ಓಕೆ, ಆಫ್ಟರ್ ದ ರೂಲಿಂಗ್ ಆಫ್ ಬುಕ್ಕರಾಯ ಸೋ ಮೆನಿ ಕಿಂಗ್ಸ್ ದೇ ಆರ್ ರೂಲಿಂಗ್ ದ ವಿಜಯನಗರ ಎಂಪೈರ್. ಸೊ ಹಿಯರ್ ದೇ ಆರ್ ಗಿವಿಂಗ್ ದ ನೇಮ್ಸ್. ಆಫ್ಟರ್ ದ ಬುಕ್ಕರಾಯ, ಹರಿಹರ ಸೆಕೆಂಡ್, ಬುಕ್ಕರಾಯ ಸೆಕೆಂಡ್, ವಿರೂಪಾಕ್ಷ ಸೆಕೆಂಡ್, ದೇವರಾಯ ಫಸ್ಟ್ ಆ್ಯಂಡ್ ವೀರ ವಿಜಯರಾಯ. These kings, they are ruled the Vijayanagara empire. See, here they are giving only names. There is no explanation because they did not do any achievements like others. ಓಕೆ, ಬೇರೆ ರಾಜರುಗಳಂತೆ ಇವರ ಆಳ್ವಿಕೆ ಕಾಲದಲ್ಲಿ ಅಷ್ಟೇನೂ ಸಾಧನೆಗಳಾಗಿಲ್ಲ. ಹಾಗಾಗಿ ಇವರ ಹೆಸರುಗಳನ್ನು ಮಾತ್ರ ಏನು ಮಾಡಿದ್ದಾರೆ, ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ, ಸಂಗಮ ಡೈನಾಸ್ಟಿನಲ್ಲಿ ಫೇಮಸ್ ಕಿಂಗ್ ಆಗಿರ್ತಕ್ಕಂತಹ ದೇವರಾಯ ಸೆಕೆಂಡ್ ಅವ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ದೇವರಾಯ ಸೆಕೆಂಡ್ ಕೊಟ್ಟಿದ್ದಾರೆ, ಬ್ರಾಕೆಟಲ್ಲಿ ಪ್ರೌಢ ದೇವರಾಯ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇವೆರಡೂ ಸಹ ಒಬ್ಬನೇ ವ್ಯಕ್ತಿಯ ಹೆಸರು. ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ದೇವರಾಯ ಸೆಕೆಂಡ್ ಅಂದ್ರೂ ಅವರೇನೆ, ಪ್ರೌಢ ದೇವರಾಯ ಅಂದ್ರೂ ಅವರೇನೆ. ಓಕೆ, ದೇವರಾಯ ಸೆಕೆಂಡ್ ಹಿ ವಾಸ್ ಸ್ಟಾರ್ಟೆಡ್ ಹಿಸ್ ರೂಲಿಂಗ್ ಫ್ರಮ್ ದ ಇಯರ್ 1424 to 1446. ಇಲ್ಲಿವರೆಗೆ ಏನು ಮಾಡ್ತಾರೆ, ಇವರು ರೂಲಿಂಗನ್ನು ಮಾಡ್ತಾ ಹೋಗ್ತಾರೆ. ಹಿ ವಾಸ್ ದ ಫೇಮಸ್ ಕಿಂಗ್ ಆಫ್ ಸಂಗಮ ಡೈನಾಸ್ಟಿ. ಸಂಗಮ ಡೈನಾಸ್ಟಿನಲ್ಲೇ ಫೇಮಸ್ ಕಿಂಗ್ ಯಾರಪ್ಪ ಅಂತ ಹೇಳಿದ್ರೆ ದೇವರಾಯ ಸೆಕೆಂಡ್ ಅಥವಾ ಪ್ರೌಢ ದೇವರಾಯ. ಓಕೆ, ಸಿ ವೆನ್ ಎವರ್ ದ ಪ್ರೌಢ ದೇವರಾಯ ಹಿ ವಾಸ್ ಕೇಮ್ ಟು ದ ಥ್ರೋನ್,
ಇವರು ಆಡಳಿತಕ್ಕೆ ಬಂದ ನಂತರ ಏನು ಮಾಡ್ತಾರೆ ಗೊತ್ತಾ, ಅಟ್ ಫಸ್ಟ್ ಹಿ ಬಿಲ್ಟ್ ಎ ನ್ಯೂ ಆರ್ಮಿ. ಫಸ್ಟ್ ಏನು ಮಾಡ್ತಾರೆ, ಫಸ್ಟ್ ಆರ್ಮಿಯನ್ನು ಕಟ್ತಾರೆ. ಓಕೆನಾ. ಅಟ್ ಫಸ್ಟ್ ಹಿ ಬಿಲ್ಟ್ ಎ ನ್ಯೂ ಆರ್ಮಿ including the Muslim soldiers who had archery and horse taming skills. See here, this Devaraya II, he gave the opportunity for Muslim soldiers also who had skill in archery and horse taming. ಇಲ್ಲಿ ಬರೀ ಹಿಂದೂಗಳಿಗಷ್ಟೇ ಅಲ್ಲ, ಮುಸಲ್ಮಾನರಿಗೂ ಏನು ಮಾಡ್ತಾರೆ, ಇವರು ತನ್ನ ಸೈನ್ಯದಲ್ಲಿ ಸೇರ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಎಂಥವ್ರನ್ನ, ಹೂ ಹ್ಯಾಡ್ ಸ್ಕಿಲ್ ಇನ್ ಆರ್ಚರಿ. ಆರ್ಚರಿಯಲ್ಲಿ ಯಾರು ಅಂದರೆ ಬಿಲ್ವಿದ್ಯೆನಲ್ಲಿ ಯಾರು ತುಂಬಾ ಚತುರನಾಗಿರ್ತಾರೋ, ಹಾಗೆಯೇ ಕುದುರೆ ಸವಾರಿಯನ್ನು ಮಾಡೋದ್ರಲ್ಲಿ ಯಾರು ತುಂಬ ಚತುರರಾಗಿರ್ತಾರೋ ಅವರಿಗೆ ಏನು ಮಾಡ್ತಾರೆ, ಅವಕಾಶವನ್ನು ಮಾಡಿಕೊಡ್ತಾ ಹೋಗ್ತಾರೆ. ಓಕೆನಾ. ಸಿ ದೇವರಾಯ ಸೆಕೆಂಡ್, when he was came to the power, at first he built a new army and also including the Muslim soldiers who had skill in archery and horse taming. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, he gave the equal respect to all the religious. Here they are giving the respect to the Jainism, Vaishnism, Muslims, Hindu and everything, ಎವ್ರಿ ರಿಲಿಜಿಯಸ್. ಓಕೆ, ಎಲ್ಲದಕ್ಕೆ ಏನು ಮಾಡ್ತಾ ಹೋಗ್ತಾರೆ, ಎಲ್ಲ ಧರ್ಮಗಳಿಗೂ ಇವರು ರೆಸ್ಪೆಕ್ಟನ್ನು ಕೊಡ್ತಾ ಹೋಗ್ತಾರೆ. ಓಕೆ, ನಾವು ವಿ ಡಿಸ್ಕಸ್ ಅಬೌಟ್ ದ ಅಚೀವ್ಮೆಂಟ್ ಆಫ್ ದ ದೇವರಾಯ ಸೆಕೆಂಡ್. ವಿತ್ ದ ಹೆಲ್ಪ್ ಆಫ್ ನ್ಯೂ ಆರ್ಮಿ, ಈ ಒಂದು ಹೊಸದೊಂದು ಸೈನ್ಯವನ್ನು ಕಟ್ಟಿರ್ತಾರಲ್ಲ, ಅದರ ಸಹಾಯದಿಂದ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹಿ ಡಿಫೆಂಡೆಡ್ ದ ಫೇಮಸ್ ಮೊಘಲ್ ಫೋರ್ಟ್. ಮೊಘಲರ ಫೇಮಸ್ ಆಗಿರ್ತಕ್ಕಂತಹ ಮೊಘಲ್ ಫೋರ್ಟನ್ನು, ಕೋಟೆಯನ್ನು ಏನು ಮಾಡ್ತಾರೆ, ಇವರು ಗೆಲ್ತಾ ಹೋಗ್ತಾರೆ. ಆ್ಯಂಡ್ ಆಲ್ಸೋ he captured the Raichur and Bankapur by defeating with Ahmad Shah of Bahumani Sultan. ಬಹುಮನಿ ಸುಲ್ತಾನ್ರಿಂದ ಏನು ಮಾಡ್ತಾರೆ, ರಾಯಚೂರನ್ನು, ಬಂಕಾಪುರನ್ನು, ಮೊಘಲ್ ಫೋರ್ಟನ್ನು ಏನು ಮಾಡ್ತಾರೆ, ಅವರು ಕ್ಯಾಪ್ಚರ್ ಮಾಡ್ಕೊಳ್ತಾರೆ, ವಶಪಡಿಸ್ಕೊಳ್ತಾ ಹೋಗ್ತಾರೆ. ಸೊ ಇಲ್ಲಿ ನೋಡ್ಬೋದು, ಅಹಮದ್ ಶಾ ಆಫ್ ಬಹುಮನಿ ಸುಲ್ತಾನ್, ವಿಜಯನಗರ ಡೈನಾಸ್ಟಿಯ ಕಾಲದಲ್ಲೇ ಸಮಾನವಾಗಿ ರೂಲಿಂಗನ್ನು ಮಾಡ್ತಾ ಇದ್ದಂಥ ಇನ್ನೊಂದು ಡೈನಾಸ್ಟಿ ಯಾವುದು ಅಂತ ಹೇಳಿದ್ರೆ ಬಹುಮನಿ ಸುಲ್ತಾನ್ಸ್. ಸೊ ಅಂತಹ ಈಕ್ವಲ್ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಈ ರಾಜರುಗಳಿಂದ ಏನು ಮಾಡ್ತಾರೆ, ಅವರು ಮೊಘಲ್ ಫೋರ್ಟನ್ನು, ರಾಯಚೂರನ್ನು, ಬಂಕಾಪುರನ್ನು ಏನು ಮಾಡ್ತಾರೆ, ಅವರು ಗೆದ್ಕೊಳ್ತಾ ಹೋಗ್ತಾರೆ. ಓಕೆನಾ. ಇದು ಅಚೀವ್ಮೆಂಟ್ ಆಫ್ ದೇವರಾಯ ಸೆಕೆಂಡ್. ಹಾಗೆಯೇ ಹಿಸ್ ಕಮಾಂಡರ್ ಒಬ್ಬ ಇದ್ದ, ಅವನ ಕಮಾಂಡರ್ ಒಬ್ಬ ಇದ್ದ. ಸಿ ಹಿಯರ್ ದೇ ಆರ್ ಗಿವಿಂಗ್ ಹಿಸ್ ಬ್ರೇವ್ ಕಮಾಂಡರ್ ಕಾಲ್ಡ್ ಲಕ್ಕಣ್ಣ ದಂಡೇಶ. ಸಿ ಹಿಯರ್ ನಿಮ್ಗೆ ಕ್ವಶನ್ ಕೇಳ್ಬೋದು, ಹೂ ವಾಸ್ ಲಕ್ಕಣ್ಣ ದಂಡೇಶ ಅಂತ ಕೇಳಿದಾಗ ಏನು ಹೇಳಬೇಕು, ಹಿ ವಾಸ್ ದ ಕಮಾಂಡರ್ ಆಫ್ ದೇವರಾಯ ಸೆಕೆಂಡ್. ಓಕೆ, ದಿಸ್ ಕಮಾಂಡರ್ ಲಕ್ಕಣ್ಣ ದಂಡೇಶ, ಹಿ ಡಿಫೀಟೆಡ್ ದ ಕಿಂಗ್ಸ್. ಬಹಳಷ್ಟು ಜನ ರಾಜರನ್ನು ಏನು ಮಾಡ್ತಾನೆ, ಅವನು ಸೋಲಿಸ್ತಾನೆ. ಯಾವ್ಯಾವ ರಾಜರನ್ನು, ಹಿ ಡಿಫೀಟೆಡ್ ದ ಕಿಂಗ್ಸ್ ಆಫ್ ಕೇರಳ ಆ್ಯಂಡ್ ಶ್ರೀಲಂಕಾ. ಕೇರಳ ಮತ್ತು ಶ್ರೀಲಂಕಾಕ್ಕೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ಅವರು ದಿಗ್ವಿಜಯನ ಸಾಧಿಸಿಬಿಟ್ಟು ಬರ್ತಾರೆ. ಬರಬೇಕಾದ್ರೆ ಬರೀ ಕೈಯಲ್ಲಿ ಬರೋದಿಲ್ಲ ನೋಡಿ. ಹಿ ಕಲೆಕ್ಟೆಡ್ ದ ಟ್ರೆಷರ್ ಆ್ಯಂಡ್ ಟ್ರಿಬ್ಯೂಟ್ ಇನ್ ಕ್ಯಾಶ್ ಫ್ರಮ್ ದೆಮ್. ಹೀಗೆ ಅವ್ರ ಕಡೆಯಿಂದ ಕಾಣಿಕೆಗಳನ್ನು, ಖಜಾನೆಯನ್ನು, ಹಣದ ರೂಪದಲ್ಲಿ ಏನು ಮಾಡ್ತಾರೆ, ಅವನು ಹೊತ್ಕೊಂಡು ಬರ್ತಾನೆ. ಬಹಳಷ್ಟು ಸಂಪತ್ತನ್ನು ಏನು ಮಾಡ್ತಾರೆ, ಈ ರೀತಿಯಾಗಿ ತಂದು ದೇವರಾಯನಿಗೆ ಲಕ್ಕಣ್ಣ ದಂಡೇಶ ಕೊಡ್ತಾ ಹೋಗ್ತಾನೆ. ಸಿ ಇದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಲಕ್ಕಣ್ಣ ದಂಡೇಶ ಈಸ್ ಆಲ್ಸೋ ವೆರಿ ಪವರ್ಫುಲ್ ಮ್ಯಾನ್, ತುಂಬಾ ಸ್ಟ್ರಾಂಗ್ ಆಗಿದ್ದ. ಸಿ ಇಲ್ಲಿ ಕೊಟ್ಟಿದ್ದಾರೆ, ಹಿ ಡಿಫೀಟೆಡ್ ದ ಕಿಂಗ್ಸ್ ಆಫ್ ಶ್ರೀಲಂಕಾ ಆ್ಯಂಡ್ ಕೇರಳ. ಶ್ರೀಲಂಕಾ ಮತ್ತು ಕೇರಳಕ್ಕೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ಅವರು ದಿಗ್ವಿಜಯನ ಸಾಧಿಸ್ಕೊಂಡು ಬರ್ತಾರೆ. ಓಕೆನಾ. ದಿಸ್ ಇಸ್ ದ ಅಚೀವ್ಮೆಂಟ್ ಆಫ್ ಲಕ್ಕಣ್ಣ ದಂಡೇಶ, ಹೂ ವಾಸ್ ದ ಕಮಾಂಡರ್ ಆಫ್ ದೇವರಾಯ ಸೆಕೆಂಡ್. ಓಕೆನಾ. ನೆಕ್ಸ್ಟ್ ನೋಡ್ತಾ ಬರೋಣ, ಪ್ರೌಢ ದೇವರಾಯ ಹೂ ಹ್ಯಾಡ್ ರಿಲಿಜಿಯಸ್ ಟಾಲರೆನ್ಸ್. ಆಲ್ರೆಡಿ ಐ ಟೋಲ್ಡ್ ದಟ್, ನಾ ಹೇಳಿದೆ ನಿಮಗೆ, ಸರ್ವಧರ್ಮಗಳನ್ನು ಸಮಾನವಾಗಿ ಕಾಣ್ತಾರೆ ಅಂತ ಹೇಳಿಬಿಟ್ಟು. ರಿಲಿಜಿಯಸ್ ಟಾಲರೆನ್ಸ್ ಅಂತ ಹೇಳಿದ್ರೆ ಸರ್ವಧರ್ಮ ಸಹಿಷ್ಣುಗಳು, ಎಲ್ಲ ಧರ್ಮಕ್ಕೂ ಈಕ್ವಲ್ ರೆಸ್ಪೆಕ್ಟನ್ನು ಅವರು ಕೊಡೋ ಅಂಥವ್ರು. ನೋಡಿ, ಅದಕ್ಕೆ ಎಕ್ಸಾಂಪಲ್ಸ್ ಏನಪ್ಪ ಅಂತ ಹೇಳಿದ್ರೆ, ದೇ ಬಿಲ್ಡ್ ದ ಜೈನ್ ಆ್ಯಂಡ್ ವೈಷ್ಣವ ಟೆಂಪಲ್ಸ್ ಇನ್ ದೇರ್ ಕ್ಯಾಪಿಟಲ್. ಅವರ ರಾಜಧಾನಿಯಲ್ಲಿ ಏನು ಮಾಡ್ತಾರೆ, ಅವರು ಜೈನ್ ಮತ್ತು ವೈಷ್ಣವ ಟೆಂಪಲ್ಸ್ಗಳನ್ನು, ದೇವಾಲಯಗಳನ್ನು ಅವ್ರು ಏನು ಮಾಡ್ತಾರೆ, ಕಟ್ತಾರೆ. ಆ್ಯಂಡ್ ಆಲ್ಸೋ ಪರ್ಮಿಟೆಡ್ ಟು ಬಿಲ್ಡ್ ದ ಮಾಸಿಕಿ ಆಲ್ಸೋ. ಮಸೀದಿಗಳನ್ನು ಕಟ್ಟೋದಕ್ಕೂ ಸಹ ಏನು ಮಾಡ್ತಾರೆ, ಇವರು ಪರ್ಮಿಷನನ್ನು ಕೊಡ್ತಾರೆ. ಹೀಗಾಗಿಯೇ ಇಲ್ಲಿ ಮೇಲೆ ಹೇಳಿರೋದು, ದೇ ಆರ್ ದ ರಿಲಿಜಿಯಸ್ ಟಾಲರೆನ್ಸ್ ಅಂಥೇಳಿ.
ಎಲ್ಲ ಧರ್ಮಕ್ಕೂ ಏನು ಮಾಡ್ತಾರೆ ಅವರು ಅವಕಾಶವನ್ನು ಕೊಡ್ತಾರೆ, ಸ್ಥಾನಮಾನವನ್ನು ಕೊಡ್ತಾರೆ, ರೆಸ್ಪೆಕ್ಟನ್ನು ಕೊಡ್ತಾ ಹೋಗ್ತಿದ್ರು. ಓಕೆನಾ. ಆ್ಯಂಡ್ ಆಲ್ಸೋ ಇನ್ ಹಿಸ್ ಕಿಂಗ್ಡಮ್ ಹಿ ಗೇವ್ ದ ಶೆಲ್ಟರ್ ಫಾರ್ ಸೋ ಮೆನಿ ಪರ್ಸನ್ಸ್. ಶೆಲ್ಟರ್ ಮೀನ್ಸ್ ಆಶ್ರಯ. ಬಹಳಷ್ಟು ಜನರಿಗೆ ಏನು ಮಾಡಿದ್ರು, ಆಶ್ರಯವನ್ನು ಕೊಡ್ತಾ ಹೋದರು. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ನೋಡ್ತಾ ಹೋಗೋದಾದರೆ ತೆಲುಗು ಪೊಯೆಟ್ ಶ್ರೀನಾಥ ಅವರು ಶೆಲ್ಟರನ್ನು ತಗೊಂಡಿದ್ರು, ಆಶ್ರಯವನ್ನು ಪಡ್ಕೊಂಡಿದ್ರು. ಆ್ಯಂಡ್ ಸ್ಯಾನ್ಸ್ಕ್ರಿಟ್ ಫಿಲಾಸಫರ್ ಡಿಂಡಿಮ ಇದ್ದರು. ಮತ್ತು ಕನ್ನಡ ಪೊಯೆಟ್ ಒಬ್ಬರಿದ್ದರು, ಯಾರು ಗೊತ್ತಾ? ಹೀ ಈಸ್ ನಾಟ್ ಓನ್ಲಿ ಎ ಪೊಯೆಟ್ ಆ್ಯಂಡ್ ಆಲ್ಸೋ ಎ ಮಿನಿಸ್ಟರ್, ಲಕ್ಕಣ್ಣ ದಂಡೇಶ. ಹೀ ಈಸ್ ಆಲ್ಸೋ ಟೇಕಿಂಗ್ ದ ಶೆಲ್ಟರ್ ಇನ್ ಹಿಸ್ ಕಿಂಗ್ಡಮ್. ಬಹಳಷ್ಟು ಜನರಿಗೆ ಆಶ್ರಯವನ್ನು ಕೊಟ್ಟಿದ್ದರು. ಹಾಗೆಯೇ ಲೈಕ್ ದ ವೀರಶೈವಿಸಮ್, ಇಟ್ ಈಸ್ ಆಲ್ಸೋ ಇಂಟ್ರೊಡ್ಯೂಸ್ಡ್ ಇನ್ ಹಿಸ್ ಪೀರಿಯಡ್. ಇವರ ಕಾಲಾವಧಿಯಲ್ಲಿ ಏನಾಯಿತು, ವೀರಶೈವಿಸಮು ಸಹ ಅಲ್ಲಿ ಇಂಟ್ರೊಡ್ಯೂಸ್ ಆಗ್ತಾ ಹೋಯಿತು. ಓಕೆನಾ. ನೆಕ್ಸ್ಟ್ ದಿಸ್ ದೇವರಾಯ ಸೆಕೆಂಡ್, he had the titles because of his all his achievements. ಇವನ್ನ ನಾವು ಏನು ಹಿಂದೆ ನೋಡಿದ್ವಲ್ಲ, ಅವನ ಈ ಎಲ್ಲ ಸಾಧನೆಗೆ ಏನಾಗುತ್ತೆ, ಅವನಿಗೆ ಬಿರುದುಗಳನ್ನು ಸಿಗ್ತಾ ಹೋದವು. ಅದರಲ್ಲಿ 3 ಬಿರುದುಗಳನ್ನು ಏನು ಮಾಡಿದ್ದಾರೆ, ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಸಿ ದಿಸ್ ದೇವರಾಯ ಸೆಕೆಂಡ್, he had the titles. They are ಗಜವೆಂಟೆಗಾರ. This is the first title of ದೇವರಾಯ ಸೆಕೆಂಡ್. Okay, and the next one is Chatu Samudradishwara. This is the second title, and the third one is Ariraya Vaibhava. ಅಲ್ಲಿದ್ದ ಕೊಟ್ಟಿದ್ದಾರೆ ದಾಲದು ವ, Ariraya Vaibhava. These are the 3 titles given to the ದೇವರಾಯ ಸೆಕೆಂಡ್ for his achievement. ಅವನ ಈ ಸಾಧನೆಗೆ ಈ ಬಿರುದುಗಳು ಅವನಿಗೆ ಸಿಗ್ತಾ ಹೋಗುತ್ತೆ. See, this ದೇವರಾಯ ಸೆಕೆಂಡ್, he was died in the year 1446. 1446ರಲ್ಲಿ ಏನಾಗ್ತಾರೆ, ಇವರು ಮರಣವನ್ನು ಹೊಂದುತ್ತಾರೆ. ಆಫ್ಟರ್ ಹಿಸ್ ರೂಲಿಂಗ್ ಹಿಸ್ ಸನ್ ಮಲ್ಲಿಕಾರ್ಜುನ ಕೇಮ್ ಟು ದ ಥ್ರೋನ್. ಆಫ್ಟರ್ ಹಿಮ್ ವಿರೂಪಾಕ್ಷ ಥರ್ಡ್ he was came to the throne. See, these 2 members are very weak rulers. ತುಂಬಾ ಅಸಮರ್ಥರಾಗಿರ್ತಕ್ಕಂತಹ, ನಿಶ್ಯಕ್ತರಾಗಿರ್ತಕ್ಕಂತಹ ರಾಜರುಗಳು ಇವರಾಗಿದ್ದರು. ಇವರಲ್ಲಿ ಇನ್ನೊಬ್ಬ ಎದುರಾಳಿ ಆಗಿರ್ತಕ್ಕಂಥ ರಾಜನನ್ನು ಎದುರಿಸೋಷ್ಟು ಶಕ್ತಿ ಅವರಿಗಿರಲಿಲ್ಲ, ಅಷ್ಟು ಅಸಮರ್ಥರಾಗಿದ್ದರು ಇವರು. ಹಾಗಾಗಿ ದಿಸ್ ಡೈನಾಸ್ಟಿ ವಾಸ್ ಕ್ಯಾಪ್ಚರ್ಡ್ ಬೈ ದ ಸಾಳ್ವ ನರಸಿಂಹ. ಇವರ ಕ್ಯಾಪಿಟಲ್ ಸಿಟಿಯನ್ನು ಏನು ಮಾಡ್ತಾನೆ, ಸೆಕೆಂಡ್ ಡೈನಾಸ್ಟಿ ಹೇಳಿದ್ನಲ್ವ, ಸಂಗಮ ಆದಮೇಲೆ ಯಾವುದು, ಸಾಳ್ವದ ನರಸಿಂಹ ಏನು ಮಾಡ್ತಾನೆ, ಹಿ ಕ್ಯಾಪ್ಚರ್ಡ್ ದ ಕ್ಯಾಪಿಟಲ್ ಆಫ್ ಸಂಗಮ ಡೈನಾಸ್ಟಿ. ಸಂಗಮ ಡೈನಾಸ್ಟಿ ಅವರ ಕ್ಯಾಪಿಟಲ್ ಸಿಟಿಯನ್ನು ಏನು ಮಾಡ್ತಾನೆ, ಸಾಳ್ವ ಡೈನಾಸ್ಟಿಯ ನರಸಿಂಹ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಓಕೆನಾ. ಲೈಕ್ ದಿಸ್ ಸಂಗಮ ಡೈನಾಸ್ಟಿ ರೂಲಿಂಗ್ ವಾಸ್ ಎಂಡೆಡ್. ಈ ರೀತಿಯಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಂಗಮ ಡೈನಾಸ್ಟಿಯ ರೂಲಿಂಗು ಎಂಡ್ ಆಗುತ್ತೆ. ಯಾವಾಗ, ಇನ್ ದ ಇಯರ್ 1485. 1485ಅಲ್ಲಿ ಏನಾಗುತ್ತೆ, ಸಂಗಮ ಡೈನಾಸ್ಟಿಯ ರೂಲಿಂಗು ಎಂಡ್ ಆಗುತ್ತೆ. ಹಾಗಾದರೆ ನೆಕ್ಸ್ಟ್ ಡೈನಾಸ್ಟಿ ಯಾವ್ದು ಸ್ಟಾರ್ಟ್ ಆಗುತ್ತೆ ಆಫ್ಟರ್ ಸಂಗಮ ಡೈನಾಸ್ಟಿ? ಸಾಳ್ವ ಡೈನಾಸ್ಟಿ. ಓಕೆನಾ. ನಾವೀಗ ಲೆಟ್ ಅಸ್ ಲರ್ನ್ ಅಬೌಟ್ ದ ಸಾಳ್ವ ಡೈನಾಸ್ಟಿ. ಈಗ ನಾವು ಸಾಳ್ವ ಡೈನಾಸ್ಟಿ ಬಗ್ಗೆ ತಿಳ್ಕೊಳ್ಳೋಣ. ದಿಸ್ ಸಾಳ್ವ ಡೈನಾಸ್ಟಿ, it was started the ruling from the year 1485 to 1505. 1505ರಲ್ಲಿ ಏನಾಗುತ್ತೆ, ರೂಲಿಂಗು ಮುಗಿದು ಹೋಗುತ್ತೆ ಸಾಳ್ವ ಡೈನಾಸ್ಟಿ ಅವ್ರದ್ದು. ಓಕೆನಾ. ನೋಡಿ, ಆಫ್ಟರ್ ಟೇಕಿಂಗ್ ಓವರ್ ದ ಪವರ್ ಇನ್ 1485, ಸಾಳ್ವ ನರಸಿಂಹ ರೂಲ್ಡ್ ಫಾರ್ 6 years and died in 1491. See here, after the capture of Sangama capital, this Salva dynasty king Narasimha, he was ruled only 6 years. ಕೇವಲ 6 ವರ್ಷಗಳ ತನಕ ಮಾತ್ರ ಏನು ಮಾಡ್ತಾನೆ, ಏನೋ ರೂಲಿಂಗನ್ನು ಮಾಡ್ತಾ ಹೋಗ್ತಾನೆ. ಆಫ್ಟರ್ ದ 6 years he was died in the year 1491. 1491ರಲ್ಲಿ ಏನಾಗ್ತಾನೆ, ಇವನು ಮರಣವನ್ನು ಹೊಂದುತ್ತಾನೆ. ಹಿಸ್ ಚಿಲ್ಡ್ರನ್ಸ್ ವರ್ ಮೈನರ್. ಸೊ ಇಲ್ಲಿ ತಂದೆ ಸತ್ತ ನಂತರ ಯಾರು ಬರಬೇಕು ಆಳ್ವಿಕೆಗೆ, ತನ್ನ ಮಕ್ಕಳು ಬರಬೇಕು. ಇಲ್ಲಿ ನರಸಿಂಹಾಸ್ ಚಿಲ್ಡ್ರನ್ಸ್ ವರ್ ಮೈನರ್, ತುಂಬ ಚಿಕ್ಕವರಾಗಿದ್ದರು. ಅವರು ಆಳ್ವಿಕೆಯನ್ನು ಮಾಡೋ ಸ್ಟೆಬಿಲಿಟಿ ಅವರಿಗೆ ಇರಲಿಲ್ಲ. ದೇ ಆರ್ ಮೈನರ್ಸ್, ತುಂಬ ಚಿಕ್ಕ ಮಕ್ಕಳಾಗಿದ್ದರಿಂದ ದಿಸ್ ಕಿಂಗ್ಡಮ್ ವಾಸ್ ಪ್ರೊಟೆಕ್ಷನ್ ಆಫ್ ಕಮಾಂಡರ್ ಕಾಲ್ಡ್ ತುಳುವ ನರಸನಾಯಕ ಫ್ರಮ್ ದ ಇಯರ್ 1491 to 1503. ನರಸಿಂಹ, he was captured the capital of Sangama dynasty. After that, he was ruled this dynasty up to 6 years.
In the year 1491 he was died. His children were minor. Because of that reason, the third dynasty ಯಾವುದು ತುಳುವ ಡೈನಾಸ್ಟಿ ಕಿಂಗ್ ನರಸನಾಯಕ he captured the capital of ಸಾಳ್ವ ಡೈನಾಸ್ಟಿ. ಸಾಳ್ವ ಡೈನಾಸ್ಟಿಯ ಕ್ಯಾಪಿಟಲ್ ಸಿಟಿಯನ್ನು ನರಸನಾಯಕ ಏನು ಮಾಡ್ತಾರೆ, ಪಡ್ಕೊಳ್ತಾರೆ. ಓಕೆನಾ. ಅಲ್ಲಿ ಸಂಗಮ ಡೈನಾಸ್ಟಿಯಿಂದ ಸಾಳ್ವ ಡೈನಾಸ್ಟಿ ಅವ್ರು ಪಡ್ಕೊಂಡ್ರು. ಇವರೊಂದು 6 years ರೂಲಿಂಗನ್ನು ಮಾಡಿದ್ರು. ಅದಾದಮೇಲೆ ಏನಾಯ್ತು, ತುಳುವ ನರಸನಾಯಕ ಏನು ಮಾಡ್ತಾನೆ, ಈ ಕ್ಯಾಪಿಟಲ್ ಸಿಟಿಯನ್ನು ವಶಪಡಿಸ್ಕೊಂಡು ರೂಲಿಂಗನ್ನು ಮಾಡ್ತಾ ಹೋಗ್ತಾರೆ. ಲೈಕ್ ದೀಸ್ 1505ಗೆ ಏನಾಗುತ್ತೆ, ಸಾಳ್ವ ಡೈನಾಸ್ಟಿಯ ರೂಲಿಂಗು ಎಂಡ್ ಆಗ್ತಾ ಹೋಗುತ್ತೆ. ಹಾಗಾದರೆ ತುಳುವ ಡೈನಾಸ್ಟಿ ಯಾರು, ನರಸನಾಯಕ. ನೌ ಹಿ ವಾಸ್ ಸ್ಟಾರ್ಟೆಡ್ ಹಿಸ್ ರೂಲಿಂಗ್ ಫ್ರಮ್ ದ ಇಯರ್ 1505 to 1565. 1505ರಿಂದ ಏನಾಗುತ್ತೆ, ನರಸನಾಯಕನ ರೂಲಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ ನರಸನಾಯಕ ಏನು ಮಾಡ್ತಾನೆ, ತುಳುವ ಡೈನಾಸ್ಟಿಯ ರೂಲಿಂಗನ್ನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ. Okay, see here, after this Narasanayaka, he was died in the year 1509. Only 4 years he was doing the ruling. ಬರೀ 4 ವರ್ಷಗಳ ಕಾಲ ಏನು ಮಾಡ್ತಾನೆ ಅವನು, ರೂಲಿಂಗನ್ನು ಮಾಡಿಬಿಟ್ಟು ಇನ್ ದ ಇಯರ್ 1509 he was died, ಮರಣವನ್ನು ಹೊಂದುತ್ತಾರೆ. ಆಫ್ಟರ್ ಹಿಸ್ ಡೆತ್ ಹಿಸ್ ಬ್ರದರ್ ಕೃಷ್ಣದೇವರಾಯ ಕೇಮ್ ಟು ದ ಪವರ್. ಸೊ ನೋಡಿ, ಕೃಷ್ಣದೇವರಾಯ he was the famous and also a greatest king of ವಿಜಯನಗರ ಎಂಪೈರ್. ತುಂಬಾ ಫೇಮಸ್ ಮತ್ತು ಗ್ರೇಟೆಸ್ಟ್ ಕಿಂಗ್ ಆಲ್ ಓವರ್. ನಾವು ಏನು ವಿಜಯನಗರ ಎಂಪೈರನ್ನು ನೋಡ್ತೀವಿ, ಇದರಲ್ಲಿ ಫೇಮಸ್ ಮತ್ತು ಗ್ರೇಟೆಸ್ಟ್ ಕಿಂಗ್ ಯಾರಪ್ಪ ಅಂತ ಹೇಳಿದ್ರೆ ಕೃಷ್ಣದೇವರಾಯ. ಓಕೆನಾ. ಕೃಷ್ಣದೇವರಾಯನ ಬಗ್ಗೆ ನಾವು ಮುಂದಿನ ತರಗತಿನಲ್ಲಿ ತಿಳ್ಕೊಳ್ತಾ ಹೋಗೋಣ.